ಒಂದು ದಿವಸ ಏನು ಮಾಡಿದ್ರಂದರೆ ತನುಶ್ರೀ ಪಿತ್ರೋಡಿ ಇದ್ದಾರಲ್ಲ ಯೋಗರತ್ನ, ಅವ್ರ ತಂದೆ ತಾಯಿ ನಮ್ಮ ಮನೆಗೆ ಬಂದಿದ್ರು ನನ್ನ ನೋಡಲಿಕ್ಕೆ. ನೋಡಿದ್ರು ನಮ್ಮ ಚಿತ್ರಗಳನ್ನೆಲ್ಲ ತೋರಿಸಿದ್ದೆ ನಾನು ಮಾಡಿದ್ದು. ಅವ್ರು ಹೇಳಿದರು ನಾವೊಂದು ದಿನ ಎಕ್ಸಿಬಿಷನ್ ಮಾಡುವ ಇದನ್ನೆಲ್ಲ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಹೆದರಿಕೆನೂ ಆಯಿತು, ಅಂದರೆ ಅಷ್ಟು ಚಂದ ಇಲ್ಲಲ್ಲ, ಯಾರು ಪರ್ಚೇಸ್ ಮಾಡ್ತಾರೆ ಇದನ್ನೆಲ್ಲ ಅಂತ. ಆದರೂ ಅವ್ರು ಮಾಡಿದರು. ಅಲ್ಲಿ ಸುಮಾರು ಒಂದು 24 ಚಿತ್ರ ತನಕ ಸೇಲ್ ಆಗಿತ್ತು. ಅದು ನನಗೆ ಭಾರಿ ಖುಷಿ ಆಯಿತು. ಅಂದರೆ ನಾವು ಈ ಥರ ಕೂಡ ಒಂದು ಮಾಡ್ಕೊಳ್ಬೋದು ಜೀವನ ಅಂತ. ಅದೇ ಥರ ನಂದು ಇದು 3ನೇ ಎಕ್ಸಿಬಿಷನು. 2ನೇ ಎಕ್ಸಿಬಿಷನ್ ಪೂರ್ಣ ಪ್ರಜ್ಞಾ ಕಾಲೇಜಲ್ಲಿ ಆಗಿತ್ತು. ಇಷ್ಟು ದೊಡ್ಡ ವೇದಿಕೆ ಸಿಗ್ತದೆ ಅಂತ ನಾನು ಎಂದಿಗೂ ಅನಿಸಿರಲಿಲ್ಲ. ಈ ಅವಕಾಶ ಕಲ್ಪಿಸಿಕೊಟ್ಟದ್ದು ಇವರು ಯತೀಶ್ ಕಿದಿಯೂರು ಅಂತ, ಅವರು ಕಲ್ಪಿಸಿಕೊಟ್ರು. ನಾನು ಸಾಧಾರಣ ಒಂದು 25 ಪೇಂಟಿಂಗ್ಗಳನ್ನು ತಂದಿದ್ದೆ. ಮತ್ತು ನನ್ನ ತಂಗಿ ಕೂಡ ಬೊಮ್ಮೆಗಳನ್ನು ತಂದಿದ್ದೆ. ಅಂದರೆ ಅವಳು ಕೂಡ ನನ್ನ ಯೂಟ್ಯೂಬ್ ನೋಡ್ಕೊಂಡೇ ಕಲ್ತದ್ದು. ಅವಳ ಬಗ್ಗೆ ಅವಳು ಹೇಳ್ತಾಳೆ ಏನಂತ. ನನಗೆ ಆ ಗೊಂಬೆಗಳ ಸರಿ ಹೆಸರು ಗೊತ್ತಿಲ್ಲ ನನಗೆ. ನಾನು ಸಾಧಾರಣ ಒಂದು 23 ಪೇಂಟ್ ತನಕ ನಾನು ಹೋಗಿದೆ, ಸೇಲ್ ಆಗಿಬಿಟ್ಟಿದೆ. ಅದು ನನಗೆ ಭಾರಿ ಖುಷಿ ಉಂಟು. ಅಂದರೆ ನನ್ನ ತಂಗಿಯದ್ದು ಮೊದಲ ದಿನವೇ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ನಾನು 3 ದಿವಸದಲ್ಲಿ ಎಲ್ಲ ಪೇಂಟಿಂಗ್ಸ್ ಹೋಗಿದೆ. ಇನ್ನು ಕೇವಲ ಇರುವುದು 3 ಪೇಂಟಿಂಗ್ಸ್ ಮಾತ್ರ, ಒಳ್ಳೊಳ್ಳೆ ಪೇಂಟಿಂಗ್ಸ್. ಹಾಂ, ನಾನು ಪೇಂಟಿಂಗ್ಸ್ ಬೇಕಿದ್ರೆ ಮಾಡಿ ಮನೆಗೆ ಕೊರಿಯರ್ ಮಾಡ್ತೇನೆ. ಹಾಗೆ, ಧನ್ಯವಾದಗಳು, ತುಂಬ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಗಣೇಶ್ ಪಂಜಿಮಾರ್ ಆರ್ಟ್ಸ್ ಅಂತ, ಮತ್ತು ಇನ್ಸ್ಟಾಗ್ರಾಮ್ ಕೂಡ ಅದೇ ಗಣೇಶ್ ಪಂಜಿಮಾರ್ ಆರ್ಟ್ಸ್ ಅಂತ. ನಮಸ್ತೆ, ನನ್ನ ಹೆಸರು ಸುಮಾ ಪಂಜಿಮಾರ್. ನಾನು ಪೇಪರಿಂದ ಗೊಂಬೆಗಳು ಎಲ್ಲ ಮಾಡ್ತೇನೆ, ಮತ್ತು ರೆಸಿನ್ ಕೀ ಚೈನ್ ಕೂಡ ಮಾಡ್ತೇನೆ. ಈ ಥರ ಪೇಪರಿಂದ ಮಾಡಿ ಡಿಸ್ಪ್ಲೇಗೆ ಇಟ್ಟಿದ್ದೇನೆ. ನನಗೆ ತುಂಬ ಖುಷಿ ಆಗ್ತಿದೆ. ಇಲ್ಲಿಗೆ ಬಂದ ಫಸ್ಟ್ ಡೇನೇ ನಾನು ಎಲ್ಲ ಗೊಂಬೆಗಳು ಸೇಲ್ ಆಗಿದೆ. ಈಗ ಡಿಸ್ಪ್ಲೇಗೆ ಇಟ್ಟಿದ್ದೇನೆ, ಮತ್ತು ರೆಸ್ಪಾನ್ಸ್ ಕೂಡ ತುಂಬ ಚೆಂದ ಬರ್ತುಂಟು. ನಾನು ಆಲ್ಮೋಸ್ಟ್ 5 ವರ್ಷಗಳಿಂದ ಗೊಂಬೆಗಳು ಮಾಡ್ತಾ ಇದ್ದೇನೆ. ನಾನು ಕಸ್ಟಮೈಸ್ ಆಗಿ ಕೂಡ ಮಾಡಿ ಕೊಡ್ತೇನೆ ಗಿಫ್ಟ್ ಎಲ್ಲ. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಅಲ್ಲಿ ಉಂಟು. ನಾನು ಈ ರೆಸಿನ್ ಕಿಚನಲ್ಲಿ ಕೂಡ ಹೆಸರು ಕೂಡ ಆ್ಯಡ್ ಮಾಡಿ ಕೊಡ್ತೇನೆ. ಅದೆಲ್ಲ ಕೊರಿಯರ್ ಮಾಡ್ತೇವೆ ನಾವು. ಯಾವ ರೀತಿ ಗೊಂಬೆ ಬೇಕಾದ್ರೂ ನಾವು ಪೇಪರಿಂದ ಮಾಡಿಕೊಡ್ತೇವೆ. ನಿಮಗೆ ಯಾವುದೇ ರೀತಿಯ ಕಸ್ಟಮೈಸ್ ಆರ್ಟ್ಗಳಿಗಾಗಿ ಹಾಗೆ ಯಾವುದೇ ರೀತಿಯ ಪೇಂಟಿಂಗ್ಸ್ಗಳಿಗಾಗಿ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇದನ್ನು ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇವರು ನಿಮ್ಮ ಅಡ್ರೆಸ್ಗೆ ಡೆಲಿವರಿ ಸಹ ಮಾಡ್ತಾರೆ. ಆದಷ್ಟು ಶೇರ್ ಮಾಡಿ ಹಾಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.